ದೊಡ್ಡ ಕನಸುಗಳೊಂದಿಗೆ ನಾನು ಹೋಗ್ತಾ ಇದ್ದೀನಿ. ಬಹಳಷ್ಟು ಜನ ಡೋಂಟ್ ಥಿಂಕ್ ದಟ್ ಐ ಆಮ್ ಅಪ್ಸೆಟ್. ನನ್ನಲ್ಲಿರುವ ಜೋಶ್ ಯಾವತ್ತೂ ಕಡಿಮೆ ಆಗಲ್ಲ. ಕಡಿಮೆ ಆದ ದಿವಸ ಬಹುಶಃ ಅದು ಬೇರೆ, ನಾನು ಹುದ್ದೆ ಅಥವಾ ಏನೋ ಬೇರೆ ಹಂತದಲ್ಲಿ ನಾನು ಇರ್ತೇನೆ. ಎಲ್ಲಿವರೆಗೆ ಪೊಲೀಸ್ ಸೇವಾ ಅವಧಿಯಲ್ಲಿ ನಾನು ಮುಂದುವರಿಯುತ್ತೇನೋ ಅಲ್ಲಿವರೆಗೂ ಎಂದೂ ನಾನು ನಿರಾಶನಾಗಲ್ಲ, ಎಂದೂ ಎದೆಗುಂದಲ್ಲ, ಎಂದೂ ಕೂಡ ಕಳೆಗುಂದಲ್ಲ, ಎಂದೂ ಕೂಡ ಐ ವಿಲ್ ನೆವರ್ ರಿಗ್ರೆಟ್ ಮೈ ಡಿಸಿಷನ್ಸ್. ನಾನು ನನ್ನ ಕೆಲಸವನ್ನ ಜನರು ಪ್ರಶಂಸಿಸಲಿ ಅಂತ ಬಯಸ್ತಾನೆ, ನನ್ನನ್ನಲ್ಲ. ನಾವು ಮಾಡಿದ ಕೆಲಸವನ್ನು ಹೊಗಳಿ. ರವಿಚಂದ್ರನ್ ಅವರು ಬೇಡ, ವ್ಯಕ್ತಿ ಪೂಜೆ ಸಲ್ಲ. ಇಲ್ಲಿ ಯಾರೂ ಅನಿವಾರ್ಯ ಅಲ್ಲ, ಯಾರೂ ಕೂಡ ಇಂಡಿಸ್ಪೆನ್ಸಿಬಲ್ ಅಲ್ಲ. ಇಟ್ ವಿಲ್ ರನ್, ಶೋ ವಿಲ್ ರನ್. ನನ್ನ ಪೂರ್ವದಲ್ಲೂ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಬಹಳಷ್ಟು ಉದಾತ್ತ ಕಾರ್ಯಗಳಾಗಿದೆ, ನನ್ನ ನಂತರವೂ ಆಯ್ತದೆ. ಡೋಂಟ್ ಫೀಲ್ ಬ್ಯಾಡ್. ನಾವು ನಿಮಿತ್ತ ಮಾತ್ರ. ಐ ಆಮ್ ಎನ್ ಆಲ್ ಇಂಡಿಯಾ ಸರ್ವೆಂಟ್. ನಾನು ಅಖಿಲ ಭಾರತ ಸೇವೆಗೆ ಸೇರಿದವನು, ಇಂಡಿಯನ್ ಪೊಲೀಸ್ ಸರ್ವಿಸ್. ಐ ಹ್ಯಾವ್ ಸೋ ಮೆನಿ ಡ್ರೀಮ್ಸ್. ನಾನು CRPF ಅಲ್ಲಿ ಕೆಲಸ ಮಾಡ್ಬೇಕು ನನ್ನೊಂದು ಆಸೆ ಇದೆ. CRPF ಅಲ್ಲಿ ನಿಲ್ಬೇಕು, ಬಂದೂಕ್ ಇಟ್ಕೊಂಡು ಕೋಂಬಿಂಗ್ ಮಾಡ್ಬೇಕು, ಹೆಲಿಕಾಪ್ಟರ್ ಮೂಲಕ ಆಪರೇಷನ್ ಮಾಡ್ಬೇಕಂತ ನನ್ನ ಆಸೆ. BSF ಅಲ್ಲಿ ಕೆಲಸ ಮಾಡ್ಬೇಕು, CBI ಅಲ್ಲಿ ಕೆಲಸ ಮಾಡ್ಬೇಕು, IB ಅಲ್ಲಿ ಮಿನಿಮಮ್ ಒಂದು 2 ವರ್ಷ ಕೆಲಸ ಮಾಡ್ಬೇಕು, SPG ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಥವಾ NSG ಅಲ್ಲಿ ಕೆಲಸ ಮಾಡ್ಬೇಕು. ಹಾಗಾಗಿನೇ ದಪ್ಪ ಆಗ್ಲಾರ್ದಂಗೆ ಅದೇ ಬೆಲ್ಟು ಅದನ್ನ ಮೇಂಟೈನ್ ಮಾಡ್ತೀನಿ, ಸಿಕ್ಕಾಪಟ್ಟೆ ಎಕ್ಸರ್ಸೈಸ್ ಮಾಡ್ತೀನಿ. ಇದು ಯಾಕೆ ಅಂತಂದ್ರೆ ಒಂದು ಸಮಗ್ರ ಈ ದೇಶದ ಒಳಿತನ್ನ ಆಲೋಚನೆ ಮಾಡ್ತಕ್ಕಂಥ ವ್ಯಕ್ತಿ, ದೇಶವನ್ನ ಕಟ್ಟಬೇಕು ಅನ್ನೋ ಕನಸು ಹೊಂದಿರೋ ವ್ಯಕ್ತಿ, ಈ ದೇಶದ ಎಲ್ಲಾ ಕ್ಷೇತ್ರಗಳ ಬಗ್ಗೆ ಅರಿವಿರಬೇಕು. ಬರೀ 32 ಇಲಾಖೆಗಳನ್ನು ನಡೆಸ್ತಾರೆ CO ಸಾಹೇಬರು. 5 ವರ್ಷ ತಹಸೀಲ್ದಾರ್ ಆಗಿಬಿಟ್ರೆ ಏನಾದರೂ ಆಗಿ ನಾವು ಆಡಳಿತವನ್ನು ನಡೆಸಬಹುದು. ಹಾಗೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂತಂದ್ರೆ ಎಲ್ಲ ಇರಬೇಕಾಯ್ತದೆ. ನಾನು ಶಿವಮೊಗ್ಗಕ್ಕೆ ಸೀಮಿತಗೊಳ್ಳಬಾರ್ದು, ನಾಳೆ ಮೈಸೂರಿಗೂ ನಾನು ಸೀಮಿತಗೊಳ್ಳಬಾರ್ದು. ಬಟ್ ನನ್ನ ಒಂದು ಆಸೆ ಇತ್ತು, ಉತ್ತರ ಕರ್ನಾಟಕಕ್ಕೆ ಹೋಗಬೇಕು ಅಂತ. ಉತ್ತರ ಕರ್ನಾಟಕ ನಾನು 1 ವರ್ಷ ನಾನಲ್ಲಿ ಸೇವೆ ಮಾಡಬೇಕು ಅಂತ ನೆಕ್ಸ್ಟ್ ಟೈಮ್ ಖಂಡಿತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ರಿಕ್ವೆಸ್ಟ್ ಮಾಡಿ ಅಲ್ಲಿ 1 ವರ್ಷ ಸೇವೆ ಮಾಡೋ ಆಸೆ. ಬಹಳ ಬಡತನ ಇದೆ. ಇಂಥದ್ದು ಅಲ್ಲೇನ್ರ ಮಾಡಿಬಿಟ್ರೆ ಮುಗಿದೋಗುತ್ತೆ. ಯಾಕಪ್ಪ, ಅಲ್ಲಿ ಉದಾಹರಣೆಗೆ ನನ್ನ ಅಜ್ಜಿ ಮೊನ್ನೆ ತೀರ್ಕೊಂಡಿದ್ರು. ಇದೇ ಮೆಗನ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೆ. 90 year old. ನನ್ನ ಅಜ್ಜಿ ತೀರ್ಕೊಂಡು ಕ್ರಿಮೇಷನ್ಗೆ ಹೋದ್ರೆ ಅಲ್ಲಿ ಸ್ಮಶಾನ ಇಲ್ಲ, ಸಿದಿಗೆ ಇಲ್ಲ. ನನ್ನ ಅಜ್ಜಿ ತೀರಾದ್ಮೇಲೆ ಇವಾಗ ನಾವು ಸಿರಿಗೆ ಮಾಡ್ತಾ ಇದ್ದೀವಿ. ಒಂದು ಸ್ಮಶಾನ ಭೂಮಿ ನಾವೇ ಎಲ್ಲ ಪೂರ್ತಿ ಅಲ್ಲೆಲ್ಲ ಕಂಟಿ ಕಡೆ ಹೊಡೆದು ಹಾಕಿ ಮಾಡಿಸ್ತಾ ಇದ್ದೀವಿ. ಮೂಲಭೂತ ಅವಶ್ಯಕತೆಗಳು ಅಲ್ಲಿದೆ. ಹಾಗಾಗಿ ಐ ಆಮ್ ಹ್ಯಾಪಿ. ನಾನು ಖುಷಿಯಿಂದ ಇದ್ದೇನೆ, ಸಂತೋಷದಿಂದ ಇದ್ದೇನೆ. ಯಾವುದೇ ಇವುಗಳನ್ನು ಕಲ್ಪಿಸುವ ಅವಶ್ಯಕತೆ ಇಲ್ಲ. ಶಿವಮೊಗ್ಗ ಸೇವೆ ಸಲ್ಲಿಸುವುದು ನಂದೇನು ಅಂತ್ಯ ಅಲ್ಲ. ಐದಿಯಾಗಿ ವಾಪಸ್ ಬಂದೆ. ನಾಳೆ ಭದ್ರಾವತಿ ಮತ್ತು ಶಿವಮೊಗ್ಗ ಮಿಕ್ಸ್ ಆಗಿ 5 ವರ್ಷದ ನಂತರ ಕಮಿಷನರ್ ಆಯ್ತು. DIG ಆಗಿ ವಾಪಸ್ ಕಮಿಷನರ್ ಆಗಿ ಬಂದೆ. ಯಾರಿಗೆ ಗೊತ್ತು? ಸೊ ಆ ಕಾರಣಕ್ಕೆ ನನ್ನ ವರ್ಗಾವಣೆ ಎನ್ನುವುದು ಅದು ಆಡಳಿತಾತ್ಮಕ ವಿಚಾರ. ಅದಕ್ಕೆ ಯಾವುದೇ ಬಣ್ಣಗಳನ್ನು ಹಚ್ಚುವ ಅವಶ್ಯಕತೆ ಇಲ್ಲ. ಸರ್ಕಾರ ಏನೇ ಆದೇಶ ಮಾಡಿದರೂ ಕೂಡ ಅದನ್ನು ನಾವು ಶಿರಸಾವಹಿಸಿ ಸ್ವೀಕರಿಸುತ್ತೇವೆ. ಕೊಟ್ಟ ಹುದ್ದೆಯಲ್ಲಿ ಸಮರ್ಥವಾಗಿ ನಿರ್ವಹಿಸುತ್ತೇವೆ. ಯಾವುದೇ ಅದರ ಬಗ್ಗೆ ಇದು ಬೇಡ. ಜಿಲ್ಲೆಯಿಂದ ಜಿಲ್ಲೆಗೆ ಉದಾತ್ತ ಸೇವೆಯನ್ನ ನಾವು ಮಾಡುವಂತವರಾಗಬೇಕು. ಪ್ರತಿ ಜಿಲ್ಲೆಯಲ್ಲಿ ಮಾಡಿದ ಸೇವೆ ಅನುಭವಗಳನ್ನು ಕೊಟ್ಟು ಮುಂದೆ ಮತ್ತೊಂದು ಸವಾಲಿಗೆ ನಮ್ಮನ್ನು ಅಣಿಗೊಳಿಸಬೇಕು. ನಾನು ಇಲ್ಲಿ ನನ್ನನ್ನು ಪ್ರಶಂಸೆ ಮಾಡಿದವರಿಗೂ ಕೂಡ ಋಣಿ, ನನ್ನನ್ನು ವಿಮರ್ಶೆ ವಿಶ್ಲೇಷಣೆ ಮಾಡಿದವರಿಗೂ ನಾನು ಋಣಿ. ನಮ್ಮನ್ನ ಬರೀ ಹೊಗಳಿದ್ರೆ ಹೆಂಗೆ ಕಷ್ಟ ಆಗ್ಬಿಡ್ತದೆ. ನಾನು ಡಿಕ್ಟೇಟರ್ ಆಗ್ಬಿಡ್ಬೋದು, ಸರ್ವಾಧಿಕಾರಿ ಆಗ್ಬಿಡ್ಬೋದು. ಒಬ್ಬ ಬೇಕು. ರವಿ ಸಾಹೇಬ್ ಎಲ್ಲಿ ಹೋಗೋಣ? ರವಿ ಸಾಹೇಬ್ ಏನ್ ಮಾಡ್ದ? ರವಿ ಸಾಹೇಬ್ಗೆ ಏನಿತ್ತು? ಕೆಲವೊಂದಿಷ್ಟು ಜನ ಬಹಳ ಆಯ್ದು ಬರೀತಾವ್ರೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ದಮ್. ನನ್ನ ಹಿತೈಷಿಗಳನ್ನ ಮರೆಯಬಹುದು, ಅವರನ್ನ ಮರೆಯಲಾರೆ. ಬಿಕಾಸ್ ಪಾಪ ಅವರು ನಾನು ಮಾಡ್ಬೇಕಾದ ಕೆಲಸ ತೋರಿಸ್ಕೊಟ್ಟವ್ರೆ. ಅದು 1 ಪುಟದ ಪತ್ರಿಕೆ ಇರಲಿ, 10 ಪುಟದ ಪತ್ರಿಕೆ ಇರಲಿ, ಲೋಕಲ್ ಚಾನಲ್ ಇರಲಿ, ನ್ಯಾಷನಲ್ ಮೀಡಿಯಾ ಇರಲಿ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಆಲ್ ಆಫ್ ದಮ್. ನಾವು ಮಾಡಬೇಕಾದ ನನ್ ಕಾಣ್ತದೇನು ಒಬ್ರು ತೋರ್ಸರ್ ಬೇಕು. ಇಲ್ಲೇ ಹೋದ್ರೆ ನಾನೂ ಕೂಡ ನನಗೆ ಈಗೋ ಬಂದ್ಬಿಡ್ಬೋದು, ಗರ್ವ ಬಂದ್ಬಿಡ್ಬೋದು, ನನಗೆ ಸೊಕ್ಕು ಬಂದ್ಬಿಡ್ಬೋದು. ನಾನು ಮಾಡಿದ್ದೇ ಸರಿ ಅಂತ ನಾವು ಹೊರಟು ಬಿಡ್ಬೋದು. ಪ್ರಜಾಪ್ರಭುತ್ವದಲ್ಲಿ, ಅದರಲ್ಲೂ ಸಾರ್ವಜನಿಕ ವಲಯದಲ್ಲಿರುವ ನಾವು ಎಂದೂ ಅದಕ್ಕೆ ಸಿಟ್ಟಾಗಬಾರ್ದು. ಏನಪ್ಪಾ ನನ್ನ ವೈರಿ ತರ ನೋಡಬಾರ್ದು. ಐ ರೆಸ್ಪೆಕ್ಟ್ ದಮ್ ಅಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಆಲ್ ದೋಸ್ ಗೈಸ್ ಹೂ ಟೋಲ್ಡ್ ಮಿ ವಾಟ್ ಐ ಆಮ್ ಸಪೋಸ್ ಟು ಡೂ. ನನ್ನ ಕೆಲಸ ಏನು,
ಅನ್ನೋದನ್ನು ಹೇಳಿಕೊಟ್ಟ ಎಲ್ಲರಿಗೂ ಕೂಡ ನಾನು ಚಿರಋಣಿ. ಅಂಡ್ ಐ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್ಸ್. ನಿಮಗೆ ಗೊತ್ತಿರಲಿ, ಐ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್ಸ್. ನನಗೆ ಇಲ್ಲಿ ಯಾವುದೇ ರೀತಿಯ ಹತಾಶ ಭಾವನೆಯಾಗಲಿ ಆ ಥರದ್ದು ಯಾವುದೂ ಇಲ್ಲ. ಹಸಿವು ಸ್ವಲ್ಪ ಇದ್ದಾಗಲೇ ಊಟ ನಿಲ್ಲಿಸ್ಬೇಕು, ಇನ್ನೂ ಸ್ವಲ್ಪ ಬೇಕಂದಾಗ್ಲೇನೆ ನಾವು ಊಟ ನಿಲ್ಲಿಸ್ಬೇಕು, ಆರೋಗ್ಯಕ್ಕೆ ಒಳ್ಳೇದು. ಹಸಿವು ಬಹಳ ಇದೆ ಅಂತ ಬಹಳ ತಿಂದ್ಬಿಟ್ರೆ ವಾಂತಿ ಬೇದಿ ಆಗುವ, ಗ್ಯಾಸು ಅಥವಾ ರಾತ್ರಿ ನಿದ್ದೆ ಬರದಿರುವ ಬೇರೆ ಏನೋ ಆಗೋ ಸಾಧ್ಯತೆ ಇರ್ತದೆ. ಹಾಗೆ ಕಳೆದ 1.5 ವರ್ಷ, ಕರೆಕ್ಟ್ ಇವತ್ತು 23 ತಾರೀಕು, 7+5 ಇನ್ನು 8 ದಿವಸಕ್ಕೆ ಅಂದ್ರೆ 1 ವರ್ಷ 5 ತಿಂಗಳ 23 ದಿನ ನಂದು ಇವತ್ತಿನಿಗೆ, ಆಗಸ್ಟ್ 23. ನನ್ನ ಸೇವೆ ನನಗೆ ತೃಪ್ತಿ ತಂದಿದೆ. ಐ ಆಮ್ ವೆರಿ ಹ್ಯಾಪಿ. ಅಂಡ್ 1.5 ವರ್ಷಗಳ ಸೇವಾ ಅವಧಿ, ಸುಮಾರು 3-4 ವರ್ಷ ನಾನಲ್ಲಿ ಸೇವೆ ಮಾಡಿದ ಫೀಲ್ ಅನ್ನು ನನಗೆ ಕೊಡ್ತಾ ಇದೆ. ನಾನು ಪರಿಪೂರ್ಣನಲ್ಲ. ನಾನು ಕೂಡ ಯಾವುದೋ ಒಂದು ವೇಗದಲ್ಲಿ ಹೋಗಬೇಕಾದ್ರೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಿರಬಹುದು. ಇನ್ನೊಂದು, ಬಹಳ ಮಾತಾಡ್ತಾರೆ ಎಲ್ಲರೂ, ಬಹಳಷ್ಟು ಜನ ಫುಲ್ ಪೋಸ್ ಕೊಟ್ಟು ಬರ್ತಾರೆ ಅವ್ರಂತೇಳಿ. ಮ್ಯಾನ್, ವಿ ಹ್ಯಾವ್ ಡನ್, ಐ ಹ್ಯಾವ್ ನೆವರ್ ಒಬೇಡ್ ಎನಿ ಇಲ್ಲಿಗಲ್ ಇನ್ಸ್ಟ್ರಕ್ಷನ್ಸ್. ಅವ್ರಿಗೆ ನೋವಾಗಿದೆ, ಅದನ್ನೇ ಒಂದು ಬರೆಸ್ತಾ ಇದ್ದಾರೆ. ಕುದಿಕೆ ತೆಗೆದ್ರೆ ಅದೇನೋ ಅಂತಾರಲ್ಲ, ತನ್ನ ಎಡ್ಯಾಗ ದೊಡ್ಡದು ಏನೋ ಬಿದ್ದೈತಿ, ಮಂದಿ ಎಡ್ಯಾಗ ನೊಣ ಬಿದ್ದಿದ್ದು ಆರ್ಸಕತ್ತಿರ್ತಾರೆ. ರವಿ ಚನ್ನಣ್ಣವರ್ ತನ್ನ 8 ವರ್ಷದ ಸೇವಾ ಅವಧಿಯಲ್ಲಿ ಬಹಳ ಹೆಮ್ಮೆಯಿಂದ ನಾನು ಸೇವೆ ಸಲ್ಲಿಸಿದ್ದೇನೆ. ಅದೆಲ್ಲ ಸಾಧ್ಯವಾಗಿದ್ದು ಯಾಕೆ ಅಂತಂತಂದ್ರೆ, ನಾನು ನನ್ನ ಸಿಬ್ಬಂದಿಗಳನ್ನು ಯಾವತ್ತೂ ಬಿಟ್ಟು ಕೊಟ್ಟಿಲ್ಲ, ಬಿಟ್ಟು ಕೊಡುವುದಿಲ್ಲ. ದೇ ಡಿಡ್ ದ ವರ್ಕ್. ನಾನು ನಿಮಿತ್ತ ಮಾತ್ರ, ನಾನು ಕನಸು ಕಂಡೆ, ನನ್ನ ಕನಸನ್ನು ಅವರು ಸಾಕಾರಗೊಳಿಸಿದ್ರು. ಸಣ್ಣ ಪುಟ್ಟ ತಪ್ಪುಗಳು ಪೊಲೀಸ್ ಇಲಾಖೆಯಲ್ಲಿ ಇರುತ್ತೆ. ನಾವಿನ್ನೂ ವಿ ಆರ್ ಇನ್ ಅ ಟ್ರಾನ್ಸಿಷನ್ ಪೀರಿಯಡ್. ಗೊತ್ತಿಲ್ದೋ ಮಾಡ್ತಾರೆ. ಬಟ್ ಅದು ಕೂಡ ಒಂದು ಅನುಭವ. ಬಡವರಿಗೆ ಯಾರಿಗೂ ನಾವು ಅನ್ಯಾಯ ಮಾಡಿಲ್ಲ, ನೊಂದವರಿಗೆ ಯಾರಿಗೂ ಕೂಡ ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ಹಾಗಾಗಿ ವಿ ಆರ್ ವೆರಿ ಗ್ರೇಟ್ಫುಲ್. ನಿಮ್ಮಿಂದ ನಾನು 2 ನಿರೀಕ್ಷೆ ಮಾಡ್ತೇನೆ. ಒಂದು, ಈಸ್ ಮೈ ಕ್ಲೋಸ್ ಅಂಡ್ ವೆರಿ ಬೆಸ್ಟ್ ಫ್ರೆಂಡ್ ಅಭಿನವ್ ಖರೆ. ಈಸ್ ಅ ವೆರಿ ಗುಡ್ ಆಫೀಸರ್. ರಿಮೆಂಬರ್, ಹಿ ವಿಲ್ ಡೂ ವೆಲ್. ಅವನು ಒಳ್ಳೆ ಕೆಲಸ ಮಾಡ್ತಾನೆ. ಡೋಂಟ್ ಕಂಪೇರ್ ಒನ್ ಆಫೀಸರ್ ವಿತ್ ಅನದರ್. ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬನಿಗೆ ಹೋಲಿಕೆ ಮಾಡಬೇಡ್ರಿ. ನಾನೊಂಥರ ಜವಾರಿ ಟೈಪ್, ಫುಲ್ ಜವಾರಿ. ನಾನು ಯಾವುದಕ್ಕೂ ಹೆಸಿಟೇಟ್ ಮಾಡಂಗಿಲ್ಲ. ಅಲ್ಲೇ ಹಂಗೆ ಎಲ್ಲಿ ಬೇಕಾದಲ್ಲಿ ನುಗ್ತೀನಿ, ಏನ್ ಬೇಕಾದ್ ಮಾಡ್ತೀನಿ, ಯಾರು ಬೇಕಾದ ಜೊತೆ ಮಿಂಗಲ್ ಆಗ್ತೀನಿ, ಎಲ್ಲವನ್ನೂ ಓದ್ತೀನಿ, ಎಲ್ಲ ಅರಗಿಸ್ಕೊಳ್ತೀನಿ, ಏನ್ ಸರಿ ಕಾಣುತ್ತೆ ಅದನ್ನ ಮಾಡ್ತೀನಿ. ಈಸ್ ಅ ಗುಡ್ ಆಫೀಸರ್, ಸಪೋರ್ಟ್ ಹಿಮ್. ಅವ್ನು ಸಪೋರ್ಟ್ ಮಾಡಿ ಅವನಿಗೆ ನಾನು ಹೇಳಿರ್ತೀನಿ. ಅವನಿಂದ ನಂದು ಒಂದು ನಿರೀಕ್ಷೆ, ಸಮುದಾಯ ಭವನ ಕಂಪ್ಲೀಟ್ ಆಗ್ಬೇಕು. ಸಮುದಾಯ ಭವನಕ್ಕೆ ದಯಮಾಡಿ ನಮ್ಮನ್ನು ಕರೀರಿ. ನಾನು ಇದಕ್ಕೆ ಅಡಿಗಳು ಹಾಕಿಲ್ಲ, ಯಾವುದು ಶಿಲಾನ್ಯಾಸ ಮಾಡಿಲ್ಲ, ನಿಮ್ಗೆ ಗೊತ್ತಿರಲಿ. ಯಾಕಂದ್ರೆ ಅದು ವಿತ್ ಪರ್ಪಸ್ಫುಲಿ ಬೇಡ. ಸಿಬ್ಬಂದಿಗಳದ್ದು ಸಿಬ್ಬಂದಿ ಆಗಿರಲಿ, ಹೆಸರಿನಾಗೆ ಏನಿತ್ತರ ಕೆಲಸದಾಗೈತಲ್ಲ, ಕೆಲಸ ಸರಿಯಾಗಬೇಕು ಅನ್ನೋ ಕಾರಣಕ್ಕೆ ಮಾಡಿದ್ದೇವೆ. ಇದಕ್ಕೆಲ್ಲಕ್ಕೂ ನಾನು ನೆರೆಯಬೇಕಾದದ್ದು ಬಹುಶಃ ಆಮೇಲೆ ಹೇಳ್ತೀವಿ, ನಮ್ಮ ಜಿಲ್ಲಾಧಿಕಾರಿಗಳು ಈ ಸ್ಟುಡ್ ವಿತ್ ಅಸ್. ಅವ್ರಿಗೆ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಅಥವಾ ಸೇವಾ ಅವಧಿಯಷ್ಟು ನನಗೆ ವಯಸ್ಸಾಗಿಲ್ಲ ಇನ್ನು ಪೂರ್ಣ. ಸೊ ಹಿ ಆಲ್ವೇಸ್ ಸ್ಟುಡ್ ವಿತ್ ಅಸ್ ಅಂಡ್ ಹಿ ಸಪೋರ್ಟೆಡ್ ಅಸ್. ಏನಾಗ್ಬೇಕು ಹೇಳ್ರಿ ಅಂತ ಕೇಳ್ತಿದ್ರು. ಹೌದಾ, ಬನ್ನಿ ಮಾಡೋಣ, ಮಾಡ್ರಿ ಅಂತೇಳಿ ಯಾವತ್ತೂ ನನ್ನ ಬ್ಯಾಕಿಗೆ ನಿಂತ್ಕೊಂಡ್ರು, ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ನಮಗೆ ಸಪೋರ್ಟ್ ಮಾಡಿದ್ರು. ಸೇಮ್ ಹಳೆ ಸಿಇಒ ಮತ್ತು ಈಗಿನ ಸಿಇಒ ಸಾಹೇಬರು ಕೂಡ, ರಾಕೇಶ್ ಅವರು ಒಳ್ಳೆ ಆತ್ಮೀಯ ಸ್ನೇಹಿತ. ಅವರು ಇದಕ್ಕೆ ಬಹಳಷ್ಟು ಸಲಹೆ ಮತ್ತು ಬಹಳಷ್ಟು ಲ್ಯಾಂಡ್ ಕೊಟ್ಟಿದ್ದಾರೆ ಸಾಹೇಬರು. ಅದನ್ನು ಯಾರಿಗೂ ಗೊತ್ತಿಲ್ಲ. ನಿಮಗೆ ಪೊಲೀಸ್ ಠಾಣೆಗೆ ನಾವು ಎಷ್ಟೆಷ್ಟು ಎಕರೆ ಜಮೀನು ಕೇಳಿದ್ವಿ, 505 ಎಕರೆ, ಜೋಗ, ಕಾರ್ಗಲ್ಲು, ಭದ್ರಾವತಿ, ವಾಟ್ನಾ, ಎಲ್ಲೆಲ್ಲಿ ಕೇಳಿದೀವಿ ಎಲ್ಲ ಸ್ಯಾಂಕ್ಷನ್ ಮಾಡಿದ್ದಾರೆ. ಪೊಲೀಸರಿಗೆ ಈ ಜಿಲ್ಲೆ ಇನ್ನೊಂದು ಸುದೈವ ಏನಂದ್ರೆ ಒಳ್ಳೆ ಆಸ್ತಿ ಇದೆ. ಇದನ್ನು ಪರರ ಪಾಲಾಗುವಂತೆ ನೋಡ್ಕೊಳಕ್ ಹೋಗ್ಬೇಡ್ರಿ. ಪ್ರೊಟೆಕ್ಟ್ ಇಟ್. ಯಾರು ಸಿಬ್ಬಂದಿಗಳ ಒಳಿತನ್ನ ಯೋಚನೆ ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಿ, ಉಳಿದವರಿಗೆ ಬೇಡ. ಸೊ ಅಷ್ಟೇ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಅತ್ಯಂತ ಖುಷಿಯಿಂದ ನಾನು ಮಾಡಿದ್ದೇನೆ. ಎಟ್ ದ ಕಾಸ್ಟ್ ಆಫ್ ಫ್ಯಾಮಿಲಿ. ರಿಮೆಂಬರ್, ನಾನು ಇಲ್ಲಿ ಕಲ್ತಿದ್ದೇನೆಂದ್ರೆ ಫ್ಯಾಮಿಲಿ ಐ ಹ್ಯಾವ್ ನೆವರ್ ಸ್ಪೆಂಡ್ ಟೈಮ್ ಪ್ರಾಪರ್ ಆಗಿ ಮಾಡಿಲ್ಲ. ನನ್ನ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸಿಕ್ಕಾಪಟ್ಟೆ ಹೇಳ್ತಾ ಇದ್ರು. ಆಡೆಡ್ ವಿತ್ ದಟ್ ಮೈಗ್ರೇನ್. ಇದನ್ನೆಲ್ಲ ಮಾಡಿದ್ದು ನೀವು ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ. ಕಂಟಿನ್ಯೂ ದಟ್ ವರ್ಕ್ ಅಂಡ್ ಇಟ್ ವಿಲ್ ನಾಟ್ ಎಂಡ್ ಹಿಯರ್. ವಿ ವಿಲ್ ವರ್ಕ್ ಟುಗೆದರ್. ನಂದಿನ್ನು 29 ವರ್ಷ, ಇನ್ನೂ 8 ತಿಂಗಳಿದೆ. ಸೊ ಅಷ್ಟು ಸೇವಾ ಅವಧಿ ನಂದಿದೆ. ಆಮೇಲೆ ಐ ಆಮ್ ಅ ಕಾಪ್. ಬಹಳಷ್ಟು ಜನ ಬೇರೆ ಬೇರೆ ಸಾಹೇಬರು ಅದಾಗ್ಬಿಡ್ತಾರೆ, ಇದಾಗ್ಬಿಡ್ತಾರೆ, ರಾಜಕಾರಣಕ್ಕೆ ಬಂದ್ಬಿಡ್ತಾರೆ. ನೋ, ಡೋಂಟ್ ಥಿಂಕ್ ಸೊ. ಐ ಆಮ್ ಅ ಕಾಪ್, ಪ್ಯೂರ್ಲಿ ಕಾಪ್, ಪ್ಯೂರ್ ಪೊಲೀಸ್. ನನ್ನನ್ನು ನೀವು ಬಿಟ್ಟರೆ ಅದನ್ನ ಬೇರೆ ಏನ್ ನೀವು ನನ್ನಿಂದ ಮಾಡ್ಲಿಕ್ಕೆ ಆಗಲ್ಲ. ಒಳ್ಳೆ ಲೆಕ್ಚರರ್ ಆಗಬಲ್ಲ, ಇನ್ನೊಂದು ಜನರಿಗೆ ಒಳ್ಳೆ ಮೋಟಿವೇಟ್ ಮಾಡಬಲ್ಲ. ಅದನ್ನ ಬಿಟ್ಟರೆ ನನಗೆ ಬೇರೆ
ಆಶೆಗಳೂ ಇಲ್ಲ, ಭವಿಷ್ಯತ್ತಿನ ದೂರದೃಷ್ಟಿನೂ ನನಗಿಲ್ಲ. ಜನರಿಗೆ ಒಳ್ಳೇದು ಮಾಡಬೇಕು. ಪೊಲೀಸ್ ಇಲಾಖೆಯಲ್ಲಿರುವ ಸುಧಾವಕಾಶ ಬೇರೆ ಎಲ್ಲೂ ಇಲ್ಲ ನಿಮಗೆ. ಸೊ ಆ ಕಾರಣಕ್ಕೆ ಐ ವಾಂಟ್ ಟು ಪುಟ್ ಅ ಫುಲ್ ಸ್ಟಾಪ್ ಟು ಇಟ್. ಜನ ಬಹಳ ಏನು ಅಂತಾರೆ, ಹಂಗೇನಿಲ್ಲ ಸ್ವಾಮಿ. ರವಿ ದ್ಯಾಮಪ್ಪ ಚೆನ್ನಣ್ಣವರ್ ಒಬ್ಬ ಪೊಲೀಸ್, ತನ್ನ 60 ವರ್ಷವೂ ಕೂಡ ಪರಿಪೂರ್ಣ ಬದುಕನ್ನ ಪೊಲೀಸ್ ಇಲಾಖೆಯ ವಿವಿಧ ಹುದ್ದೆಗಳಲ್ಲೇ ಕಳೆಯಲಿಕ್ಕೆ ಬಯಸುತ್ತಾನೆ. ಸಿಬ್ಬಂದಿಗಳಿಗಾಗಿ ಒಳ್ಳೆಯ ಕೆಲಸವನ್ನ ಮಾಡಲು ಇಚ್ಛಿಸುತ್ತಾನೆ, ಕನಸು ಕಾಣುತ್ತಾನೆ. ನೋ ಡೌಟ್. ಇದೊಂದು ತಮಗೆ ಗೊತ್ತಿರಲಿ. ಅದು ಕರ್ನಾಟಕದಲ್ಲೇ ಆಗಿರ್ಬೋದು, ನಾಳೆ CRPF ಆಗಿರ್ಬೋದು, BSF ಆಗಿರ್ಬೋದು, ಅಥವಾ ಇನ್ನೊಂದು ಬೇರೆ ಹುದ್ದೆಯಲ್ಲಾಗಿರ್ಬೋದು. ಕೊಟ್ಟ ಹುದ್ದೆಗೆ ಘನತೆಯನ್ನ ತರಲಿಕ್ಕೆ ಇಚ್ಛೆ ಪಡ್ತಾನೆ. ಅದಕ್ಕೋಸ್ಕರ ಬಹಳ ಕಷ್ಟಪಡ್ತಾನೆ, ಬಹಳ ಓದ್ತಾನೆ ರವಿ ಚೆನ್ನಣ್ಣವರ್. ಸೊ ಆ ಕಾರಣಕ್ಕೆ ನಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಅಗೇನ್ ಐ ವಾಂಟ್ ಟು ಟೆಲ್ ಒನ್ ಥಿಂಗ್. ಬೇರೆ ಏನು ಅದಕ್ಕೆ ಇದು ಮಾಡೋದು ಅವಶ್ಯಕತೆ ಇಲ್ಲ. ನಿನ್ನೆ ಸರ್ ಬಹಳ ಸ್ವಲ್ಪ ಭಾವುಕರಾಗ್ಬಿಟ್ರಿ. ಐ ಆಮ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಐ ಲವ್ ಶಿವಮೊಗ್ಗ ಲೈಕ್ ಎನಿಥಿಂಗ್. ನನಗೆ ಶಿವಮೊಗ್ಗ ಅಂದ್ರೆ ಅತಿ ಇಷ್ಟ. ಯಾಕಂತಂದ್ರೆ ಬೇರೆ ಬೇರೆ ಕಾರಣಕ್ಕೆ ನನಗೆ ಫ್ರೆಂಡ್ಸೇ ಇರಲಿಲ್ಲ ಎಲ್ಲೂ. ನನಗಿಲ್ಲಿ ಫ್ರೆಂಡ್ಸ್ ಆದರು ಕೆಲವೊಂದಿಷ್ಟು ಜನ. ಅದು ಡಾಕ್ಟರ್ಸ್, ಪ್ಯೂರ್ಲಿ ಡಾಕ್ಟರ್ಸ್, ಟೆನಿಸ್ ಪಾರ್ಟ್ನರ್ಸ್, ಮತ್ತು ಒಳ್ಳೆ ಮಾರ್ಗದರ್ಶನ, ವೈಯಕ್ತಿಕ ಬದುಕು. ನಮ್ಮ DC ಸಾಹೇಬ್ರಂತೂ ಪದೇ ನನಗೆ ವೈಯಕ್ತಿಕ ಬದುಕಿನ ಬಗ್ಗೆ ಹೇಳ್ತಾರೆ. ನೌಕರಿ ಭಾಳ ಚಂದ ಮಾಡ್ತಿದೆ, ನೀನು ಫ್ಯಾಮಿಲಿ ಕನ್ಸಿಡರ್ ಮಾಡಬೇಕು, ನೀನು ವಯಸ್ಸಿನಾಗದಿ ಹುಡುಗ, ನಿನ್ಗೆ ಅರ್ಥ ಆಗಲ್ಲ ಅದೆಲ್ಲ, ನನ್ಗೆ ಕೇಳಿಲ್ಲ. ನೀನು ಮನೆಗೆ ಹೋಗು, ಮನೆಯಾಗ ಊಟ ಮಾಡು, ಸ್ವಲ್ಪ ಫ್ಯಾಮಿಲಿ ತ್ರಿವೇಣಿ ಜೊತೆ ಇರು, ನಾನು ಹೋಮ್ ಮಿನಿಸ್ಟ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತೇಳಿ ನನಗೆ ಪ್ರತಿನಿತ್ಯ ಸಾಯಂಕಾಲ ನಾವು ಯಾವಾಗ ಭೇಟಿಯಾಗ ನಾನು ವಾರ್ನ್ ಮಾಡಿರೋರು. ನಿನಗೆ ನಾವು ವಿ ಹ್ಯಾವ್ ಸೀನ್ ಮ್ಯಾನ್, ಎಲ್ಲ ಅಪ್ಸ್ ಅಂಡ್ ಡೌನ್ಸ್, ಎಲ್ಲರ ಜೊತೆ ಕೆಲಸ ಮಾಡೀವಿ, ನಿನ್ನ ಫ್ಯಾಮಿಲಿ ಕಡೆ ಲಕ್ಷ್ಯ ಕೊಡು ಅಂತ ಅವ್ರು ಹೇಳೋದಾಗಿರ್ಬೋದು. ಮತ್ತು ನನ್ನ ವೈಯಕ್ತಿಕವಾಗಿ ನನ್ನ ಬ್ರದರ್ ಬಹಳಷ್ಟು ಜನ ಏನೋ ಒಂದು ದೊಡ್ಡ ರೂಮರ್ ಹಚ್ಚಿಬಿಟ್ಟಿದ್ರಪ್ಪ. 1.5 ಕೋಟಿ ರೂಪಾಯಿ ಕೊಟ್ಟು ಸಾಹೇಬ್ರು ಅಡಿಕೆ ಮಾಡಿ ಖರೀದಿ ಮಾಡಿಬಿಟ್ಟವ್ರೆ. ಒಳ್ಳೆ ಕಥೆ ಆಯ್ತು ಮಾರಾಯ. APMC ಲೈಸೆನ್ಸ್ ಮಾಡಿಸಿವ್ರಿ ಸ್ವಾಮಿ. ಮಾನ್ಯ ಜಿಲ್ಲಾಧಿಕಾರಿಗಳು, ನಮ್ಮ ಪರಿಸ್ಥಿತಿ, ನೀವು ಪ್ಲೀಸ್ ವಿಸಿಟ್ ಮೈ ವಿಲೇಜ್. ಯಾರಿಗೆ ಡೌಟ್ ಇದೆ ಹೋಗ್ರಿ ಒಂದ್ಸಾರಿ ನಿಲ್ಗುಂಕ ಹೋಗಿ ನೋಡ್ರಿ ನಮ್ಮಪ್ಪ ಹೆಂಗಿರ್ತಾನಲ್ಲೇ. ನಮ್ಮಪ್ಪ ಇಲ್ಲ ಅಡ್ಡಿರ್ತಾರೆ. ನಮ್ಮ ತಾಯಿ ನಾನು ಹೇಳಿದ್ಮೇಲೆ ಕೆಲವರು ಮುಂಡ್ರಿಗೆ ತಾಲೂಕು ಕೆಲವರು ನಾನು ಕ್ರಿಮೇಷನ್ ಹೆಂಗ್ ಮಾಡಿ ಬಂದು ನಮ್ಮ ಹುಡುಗ ಕೇಳ್ರಿ, ಅವ್ಗ ಆಶ್ಚರ್ಯ ಆಗಿರ್ಬೇಕು. ಎಂತ SP ಸಾಹೇಬಪ್ಪ ಇವ 4 ನೀರ್ಲಿಗೆ ಮರ ತಗೊಂಬಂದು ನಮ್ಮ ಅಜ್ಜಿನ ಕಳ್ಸಕ್ಕೆ ಚಟ ರೆಡಿ ಮಾಡಕತ್ತಾರ. ಡೋಲ್ ಇಲ್ಲ ಆ ಊರಲ್ಲಿ. ನನ್ನ ಮನೆ ಹಂಗಾಯ್ತು. ಇನ್ನು ನಾವು ಅಲ್ಲೇ ಇನ್ನು ಪಾಲಿ ಹೌಸ್ ಇಲ್ಲಿ ಅಬ್ಬಲ್ಗಿರಿ ರಾಜೇಂದ್ರ ಕರ್ಕೊಂಡು ಹೋಗಿದ್ದೆ. ಗಂಗಾ ಕಲ್ಯಾಣ ನಡಿ ಬೋರ್ ಹಾಕ್ಸಿನಿ, ಅಲ್ಲಿ ಒಂದು ಪಾಲಿ ಹೌಸ್ ಮಾಡ್ಬೇಕನ್ನ ನನ್ನ ಆಸೆ. ಅವ ಹೆಂಗ ವರ್ಷಕ್ಕೆ 1 ಎಕರೆದಾಗ 40 ಲಕ್ಷ ತೆಗಿತಾನೆ ಆದಾಯ, ಹಂಗೆ ತೆಗಿಬೇಕನ್ನ ಆಸೆ. ಸ್ವಾಮಿ APMC ಲೈಸೆನ್ಸ್ ರಾಘವೇಂದ್ರ ರೆಡ್ಡಿ ಚೆನ್ನಣ್ಣವರು ನಾವು ಸ್ಕೀಮ್ ಮಾಡಿ ತಗೊಂಡಿವಿ ಅಷ್ಟ. ಅಂಡ್ ಇಟ್ ಇಸ್ ದೇರ್. ರೇಣುಕಾ ಟ್ರೇಡಿಂಗ್ ಕಂಪ್ನಿ ಹಾಕಿ, ನಮ್ಮ ತಾಯಿ ಎಲ್ಲಮ್ಮ, ನಮ್ಮ ಸಹೋದರಿ ಎಲ್ಲಮ್ಮ ಅವ್ರ ಹೆಸರು ಹಾಕಿ. ಹಂಗೇನಿಲ್ರಿಪ್ಪ, ಆ ಥರದ್ದು ಏನೂ ಇಲ್ಲ. ಐ ವಾಂಟ್ ಬಿಕಾಸ್ ಸುಖ ಸುಮ್ಮನ ಹಿಂಗೆ ಭಾಳ ನೋವಾಗತ್ರಿ. ಒಳ್ಳೆ ಕೆಲಸ ಮಾಡೋರಿಗೆ ನೋವಾಗತ್ತದ. ಹಂಗಂದ್ರ ಏನ್ರ ಅಂದ್ಬಿಟ್ರೆ ನೋವು, ನನ್ನ ಹೆಂಡತಿ ಬಿಟ್ಟೆ, ಮಗಳ ಜೊತೆ ಆಟ ಆಡೋದು ಬಿಟ್ಟೆ, ಈ ಹಬ್ಬ ಹರಿದಿನ ಬಿಟ್ಟೆ, ಒಂದು ರಜೆ ಹಾಕ್ಲಿಲ್ಲ, ಅಜ್ಜಿ ಸತ್ರನು ಮಧ್ಯಾಹ್ನ ಹೋದೆ, ವಾಪಸ್ ರಾತ್ರಿ ಬಂದೆ, ಸೂಳೆ ಬೈಲಲ್ಲಿ ಗಲಾಟೆ ಆಯ್ತು ಅಂತ ಹೇಳಿ ಅಷ್ಟು ಕನಸು ಕಂಡೆ, ನಿಂತ್ಕೊಂಡ್ಬಿಟ್ಟು ಇಷ್ಟೆಲ್ಲ ಕೆಲಸ ಮಾಡಿದೆ, ಏನಪ್ಪ ಮತ್ತೊಂದು ಇಡ್ತಾರ ಅಂತ ಅನಿಸ್ತತಿ. ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಬಿಕಾಸ್ ಇರ್ಬೇಕು, ನಾವು ಯಾರನ್ನೂ ಬಿಟ್ಟಿಲ್ಲ. ಸಾರ್ವಜನಿಕ ಬದುಕಿನಲ್ಲಿ ಸೇವೆ ಸಲ್ಲಿಸುವ ನಮಗೆಲ್ಲರಿಗೂ ಕೂಡ ಇದು ಒಂದು ಅದರ ಭಾಗ. ಇದನ್ನು ಕೂಡ ಧೈರ್ಯವಾಗಿ ಎದುರಿಸುವ ಶಕ್ತಿಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ನಮ್ಮಲ್ಲಿರುವ ಶಕ್ತಿ ಈ ಒಂದು ಇಡೀ ಹೊಸ ಜಗತ್ತನ್ನು, ವಿಶ್ವಾಮಿತ್ರನ ಶಕ್ತಿ ಇದ್ದಂಗೆ ಐತಿ. ಅವ ಪುನಃ ಸೃಷ್ಟಿ ಮಾಡ್ತಿದ್ದಂತೆ ವಿಶ್ವವನ್ನು. ಹಂಗ ಅಷ್ಟೊಂದು ಆತ್ಮವಿಶ್ವಾಸವನ್ನು ನಾವು ಹೊಂದಿದ್ದೇವೆ. ಇದು ಯಾವಾಗಲೂ ಕೂಡ ಒಳಿತಿಗಾಗಿಯೇ ಉಪಯೋಗ ಆಗ್ಬೇಕು ಅನ್ನೋದು ನನ್ನ ಆಸೆ. ಅದು ಆಯ್ತದೆ. ಬಿಕಾಸ್ ನಮಗೆ ಏನಾದರೂ ಹಂಗೆ ಮಾಡಿದ್ವಿ ಅಂತಂದ್ರೆ ಮನಸ್ಸಿನಾಗ ಬಹಳ ಹಳಾಳಿ, ಮನಸ್ಸು ಕಳವಳ ಇರ್ತೈತಿ. ಹಂಗಾಗಿ ನೀವೆಲ್ಲರೂ ಕೂಡ ನಮ್ಗೆ ಸಪೋರ್ಟ್ ಮಾಡಿದ್ದೀರಾ ಆಲ್. ಅದರಲ್ಲೂ ಕೂಡ ಪತ್ರಿಕಾ ಮಾಧ್ಯಮದ ನನ್ನ ಎಲ್ಲ ಸ್ನೇಹಿತರು, ಐ ಆಮ್ ವೆರಿ ಗ್ರೇಟ್ಫುಲ್ ಟು ದಮ್. ಐ ಲವ್ ಆಲ್ ಆಫ್ ದಮ್. ಅಗೇನ್ ಐ ವಾಂಟ್ ಟು ಟೆಲ್ ದಟ್ ಕೆಲಸವನ್ನು ಹೊಗಳಿ, ಅಪ್ರಿಸಿಯೇಟ್ ದ ವರ್ಕ್, ನಾಟ್ ದ ಪರ್ಸನ್. ಬಿಕಾಸ್ ಹಿ ಮೈಟ್ ಬಿ ಕ್ಯಾರಿಡ್ ಅವೇ ಬೈ ಇಟ್. ಎಲ್ಲ ಒಂದು ಕಡೆ ಅವ್ನು ಹೋಗ್ಬಿಡ್ಬೋದು. ಅದರಿಂದ ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕಾಗಿರೋದೇ ಅದರಿಂದ ನಾನು ಮಾಡ್ಕೊಳ್ತಾ ಇದ್ದೀನಿ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಆಲ್ ಆಫ್ ಯು. ಬಹಳಷ್ಟು ಜನ ನನಗೆ ಸಹೋದರರ ರೀತಿ ನೀವು ಸಲಹೆ ಕೊಟ್ಟಿದ್ದೀರಾ, ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೀರಾ, ಮುಂದಾಗುವುದನ್ನು ಎಲ್ಲ ವೆಲ್ ಇನ್ ಅಡ್ವಾನ್ಸ್ ನನಗೆ ತಿಳಿ ಹೇಳಿದ್ದೀರಾ. ವಿ ಆರ್ ವೆರಿ ಗ್ರೇಟ್ಫುಲ್ ಟು ಇಟ್. ಇದರ ಸದುಪಯೋಗ ಆಗಲಿ ಎಲ್ಲರಿಗೂ, ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ. ಐ ವಾಂಟ್ ಇಟ್ ಟು ಗ್ರೋ. ಅದು ಬೆಳಿಬೇಕು. 1 ಅಡಿಯಿಂದ 2 ಅಡಿ, 2 ಅಡಿಯಿಂದ 3 ಅಡಿ, 4 ಅಡಿ, ಈ ರೀತಿ ಅದು ಬೆಳಿತಾನೆ ಹೋಗ್ಲಿ. ಮೈಸೂರಲ್ಲಿದ್ರೂ ಕೂಡ ಶಿವಮೊಗ್ಗದ ಬಗ್ಗೆ ನನಗೆ ಬಹಳ ಕಾಳಜಿ ಇರ್ತದೆ.
ಪ್ರೀತಿ ಇರ್ತದೆ. ನಾನು ನೋಡ್ತಾನೆ ಇರ್ತೀನಿ ಎಲ್ಲ ಏನಾದ್ರು ಬಂದ್ರೆ. ಈಗ ಹಾಸನದ ಬಗ್ಗೆ ಇಲ್ಲಿ ಕುಂತಾಗೆಲ್ಲ ನೋಡ್ತಾ ಇದ್ದೆ. ಸೊ ಸೇಮ್ ಇಟ್ ಕಂಟಿನ್ಯೂಸ್. ಅಂಡ್ ಇದರ ಸದುಪಯೋಗವನ್ನು ಎಲ್ಲ ಸಿಬ್ಬಂದಿ ಅಧಿಕಾರಿ ವರ್ಗದವರು ತೆಗೆದುಕೊಳ್ಳಿ. ಎಕ್ಸ್ ಸರ್ವಿಸ್ ಮೆನ್ ಮತ್ತು ನಮ್ಮ ಸ್ಪೆಷಲಿ ನಮ್ಮ ನಿವೃತ್ತ ಪೊಲೀಸ್ ಸಂಘದವರು ಕೂಡ ಇದಕ್ಕೆ ಸಹಾಯ ಮಾಡಲಿ. ಹೋಮ್ ಗಾರ್ಡ್ ಕಮಾಂಡೆಂಟ್ ಮತ್ತು ನಿಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಕೂಡ ಎಲ್ಲ ಮತ್ತು ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ನಿಂತ್ಕೊಂಡು ಮಾಡಿಕೊಡ್ರಪ್ಪ. ದೇವರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರವಿಗೆ. ಸೊ ಅದಕ್ಕೆ ಒಳ್ಳೇದಾಗಲಿ. ವಿಶ್ ಆಲ್ ದ ಬೆಸ್ಟ್. ಅತಿ ಖುಷಿಯಿಂದ ಸಂತೋಷದಿಂದ ನಾವು 3 ಜನ ಸೇರಿ ಇದನ್ನು ಉದ್ಘಾಟನೆ ಮಾಡಿದ್ವಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.